ಅಮೆರಿಕ ಸೇನಾ ನೆಲೆಗಳ ಮೇಲೆ ದಾಳಿಯನ್ನ ಮುಂದುವರಿಸಲಾಗಿದೆ. ಸರಣಿ ಮಿಸೈಲ್ಗಳ ಮೂಲಕ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ ಅಮೆರಿಕ ಸೇನಾ ನೆಲೆಗಳನ್ನ. ಅಮೆರಿಕದ ಸೇನಾ ನೆಲೆಗಳ ಮೇಲೆ ಮುಂದುವರಿದ ದಾಳಿ. ಸರಣಿ ಮಿಸೈಲ್ಗಳ ಮೂಲಕ ಇರಾನ್ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಇರಾನ್ ದಾಳಿಯ ಬಗ್ಗೆ ಮಾಧ್ಯಮಗಳಿಂದ ಮಾಹಿತಿ ಕೂಡ ಹೊರಬೀಳ್ತಾ ಇರುವಂತದ್ದು. ಇರಾನ್ ಇಸ್ರೇಲ್ ವಾರ್ ಮುಂದುವರಿದಂತಹ ಸಂದರ್ಭದಲ್ಲಿ ಇದೀಗ ಇರಾನ್ ಅಮೆರಿಕದ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂತದ್ದು. ಅದು ಕೂಡ ಸರಣಿ ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡ್ತಾ ಇದೆ. ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ನಿರಂತರವಾಗಿ ಸರಣಿ ಮಿಸೈಲ್ಗಳ ಮೂಲಕ ಅಟ್ಯಾಕ್ ಮಾಡ್ತಾ ಇದ್ದು, ಈ ಬಗ್ಗೆ ಇರಾನ್ ದಾಳಿಯ ಬಗ್ಗೆ ಮಾಧ್ಯಮಗಳಿಂದ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈ ಕುರಿತಂತೆ ಸಾಕಷ್ಟು ಇರಾನ್ನ ಪ್ರಜೆಗಳು ವಿಡಿಯೋ ಮಾಡ್ತಾ ಇದ್ದಾರೆ, ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿಬಿಡ್ತಾ ಇರುವಂತದ್ದು. ಇದೀಗ ಮಾಧ್ಯಮಗಳೇ ಈ ಬಗ್ಗೆ ಮಾಹಿತಿಯನ್ನ ಕೂಡ ನೀಡ್ತಾ ಇದೆ ಇರಾನ್ ದಾಳಿಯ ಬಗ್ಗೆ. ಯುಎಇ ಫುಜೈರಾದ ತೈಲ ಘಟಕದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಇನ್ನೂ ಕೂಡ ಹೊತ್ತಿ ಉರಿಯುತ್ತಿರುವಂತಹ ಫುಜೈರಾ ತೈಲ ಘಟಕ, ಡ್ರೋನ್ನ ಅವಶೇಷಗಳಿಂದ ತೈಲ ಘಟಕಕ್ಕೆ ಬೆಂಕಿ ಬಿದ್ದಿರುವುದು. 2 ದಿನ ಕಳೆದರೂ ಕೂಡ ನಿಯಂತ್ರಣಕ್ಕೆ ಬಾರದಂತಹ ಬೆಂಕಿ. ಇರಾನ್ನ ತೈಲ ಘಟಕಗಳನ್ನ ಈಗಾಗಲೇ ಗುರಿಯಾಗಿಸಿಕೊಂಡು ಅಮೆರಿಕ ಹಾಗೆ ಇಸ್ರೇಲ್ ಕೂಡ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಯುಎಇ ಮತ್ತು ಫುಜೈರಾದಂತಹ ತೈಲ ಘಟಕದ ಮೇಲೆ ದಾಳಿಯನ್ನ ಮುಂದುವರೆಸಿದೆ ಇರಾನ್. ಹಾಗೆ ಇನ್ನೂ ಹೊತ್ತಿ ಉರಿಯುತ್ತಿರುವಂತಹ ಫುಜೈರಾ ತೈಲ ಘಟಕ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ನೋಡಿ, ಡ್ರೋನ್ನ ಅವಶೇಷಗಳಿಂದ ತೈಲ ಘಟಕಕ್ಕೆ ಬೆಂಕಿ ಬಿದ್ದಿರುವಂಥದ್ದು. 2 ದಿನ ಆಗಿದೆ ಬೆಂಕಿ ಬಿದ್ದು, ಆದರೆ 2 ದಿನ ಕಳೆದ್ರೂ ಕೂಡ ಇನ್ನೂ ನಿಯಂತ್ರಣಕ್ಕೆ ಬರ್ತಾ ಇಲ್ಲ ಆ ಬೆಂಕಿ. ಯಾಕಂದ್ರೆ ತೈಲ ಆಗಿರೋದ್ರಿಂದ ಅಲ್ಲಿನ ವಾತಾವರಣ ಕೂಡ, ಅಲ್ಲಿನ ಒಂದು ಪರಿಸ್ಥಿತಿ ಕೂಡ ತೀರಾ ಉದ್ವಿಗ್ನತೆಯಿಂದ ಕೂಡಿರುವಂಥದ್ದು. ಒಟ್ಟಾರೆಯಾಗಿ ಯುಎಇ ಫುಜೈರಾದ ತೈಲ ಘಟಕದ ಮೇಲೆ ಇರಾನ್ ದಾಳಿಯನ್ನು ಮಾಡಿತ್ತು. ಇನ್ನು ಫುಜೈರಾ ತೈಲ ಘಟಕ ಹೊತ್ತಿ ಉರಿಯುತ್ತದೆ.